ಸಾಧಾರಣ ಕಾಲದ 17ನೆಯ ಶನಿವಾರ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಯಾಜಕರು, ಪ್ರವಾದಿಗಳು ಯೆರೆಮೀಯನು ಮರಣದಂಡನೆಗೆ ಪಾತ್ರನು, ನಗರಕ್ಕೆ ಅಹಿತವಾದುದನ್ನು ನುಡಿದಿದ್ದಾನೆ, ಇದನ್ನು ನೀವೇ ಕೇಳಿದೀರಾ ಎಂದು ನಾಯಕರಿಗೂ ಜನರೆಲ್ಲರಿಗೂ ದೂರಿತ್ತರು. ಆಗ ಯೆರೆಮೀಯನು, ನೀವು ಕೇಳಿದ ಮಾತುಗಳನ್ನೆಲ್ಲ, ಅಂದರೆ ಈ ದೇವಾಲಯಕ್ಕೂ ನಗರಕ್ಕೂ ವಿರುದ್ಧವಾದ ಮಾತುಗಳನ್ನು ನುಡಿಯಲು ನನ್ನನ್ನು ಕಳುಹಿಸಿದವರು ಸರ್ವೇಶ್ವರನೇ. ಇದೀಗಲೇ ನೀವು ನಿಮ್ಮ ಮಾರ್ಗಗಳನ್ನು, ನಡತೆಗಳನ್ನು ತಿದ್ದುಕೊಳ್ಳಿ, ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ಕಿವಿಗೊಡಿ. ಆಗ ನಿಮಗೆ ತಿಳಿಸಿದ ಕೇಡು ಒದಗದಂತೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವರು. ನಾನು ನಿಮ್ಮ ಕೈಯಲ್ಲಿದ್ದೇನೆ, ನಿಮಗೆ ಯಾವುದು ಒಳ್ಳೆಯದು, ಯಾವುದು ನ್ಯಾಯವಾದುದು ಎಂದು ತೋರುತ್ತದೆಯೋ ಅದನ್ನು ನನಗೆ ಮಾಡಿ. ಆದರೆ ಒಂದು ವಿಷಯ ನಿಮಗೆ ಚೆನ್ನಾಗಿ ತಿಳಿದಿರಲಿ, ನೀವು ನನ್ನನ್ನು ಕೊಂದು ಹಾಕಿದ್ದೇ ಆದರೆ ನಿರ್ದೋಷಿಯ ರಕ್ತ ಸುರಿಸಿದ ಅಪರಾಧಕ್ಕೆ ನೀವು, ಈ ನಗರವು, ಇದರ ನಿವಾಸಿಗಳು ಗುರಿಯಾಗುವಿರಿ. ಏಕೆಂದರೆ ಈ ಮಾತುಗಳನ್ನೆಲ್ಲ ನಿಮ್ಮ ಕಿವಿಗೆ ಮುಟ್ಟಿಸುವಂತೆ ನನ್ನನ್ನು ಕಳುಹಿಸಿದವರು ಸರ್ವೇಶ್ವರ ಎಂಬುದು ಸತ್ಯ ಎಂದು ಹೇಳಿದನು. ಇದನ್ನು ಕೇಳಿದ ನಾಯಕರು ಮತ್ತು ಸಕಲ ಜನರು ಯಾಜಕ ಪ್ರವಾದಿಗಳಿಗೆ, ಇವನು ಮರಣದಂಡನೆಗೆ ಪಾತ್ರನಲ್ಲ, ಏಕೆಂದರೆ ನಮ್ಮ ದೇವರಾದ ಸರ್ವೇಶ್ವರನ ಹೆಸರಿನಲ್ಲೇ ಇದನ್ನು ನಮಗೆ ನುಡಿದಿದ್ದಾನೆ ಎಂದರು. ಇತ್ತ ಯಾಜಕರು, ಪ್ರವಾದಿಗಳು ಯೆರೆಮೀಯನನ್ನು ಜನರ ಕೈಗೆ ಸಿಕ್ಕಿಸಿ ಕೊಲ್ಲಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಯೆರೆಮೀಯನಿಗೆ ಶಾಫಾನನ ಮಗ ಅಹಿಕಾಮನ ಸಹಾಯ ದೊರಕಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರೀತಿಮಯ ದೇವ, ಸದುತ್ತರ ನೀಡನೆಗೆ. ಕಳ್ಳು ಸುಬಿನಲ್ಲಿ ನಾನಿಳಿದು ಹೋಗದಂತೆ ಸೆಳೆದುಕೋ, ಪೊಳ್ಳು ದುರುಳರ ಮಡುವಿನಲ್ಲಿ ನಾ ಮುಳುಗದಂತೆ ಎಳೆದುಕೋ. ಹುಚ್ಚು ಹೊಳೆಯು ಎನ್ನ ಕೊಚ್ಚದಿರಲಯ್ಯ, ಮಡುವು ಎನ್ನ ಸೆಳೆದುಕೊಳ್ಳದಿರಲಯ್ಯ, ಪಾತಾಳವೆನ್ನನ್ನು ನುಂಗದಿರಲಯ್ಯ. ಶ್ಲೋಕ. ಪ್ರೀತಿಮಯ ದೇವ, ಸದುತ್ತರ ನೀಡನೆಗೆ. ದೇವ, ನಾನೊಂದು ಬೆಂದಿಹೆನಯ್ಯ, ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ. ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು. ಶ್ಲೋಕ. ಪ್ರೀತಿಮಯ ದೇವ, ಸದುತ್ತರ ನೀಡನೆಗೆ. ಇದನ್ನರಿತು ದೀನ ದಲಿತರು ಆನಂದಗೊಳ್ಳಲಿ, ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು, ಸೆರೆಯಲ್ಲಿರುವ ತನ್ನವರನ್ನು ತಿರಸ್ಕರಿಸನು. ಶ್ಲೋಕ. ಪ್ರೀತಿಮಯ ದೇವ, ಸದುತ್ತರ ನೀಡನೆಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರು ರಹಿತ ಆದಿಯಲ್ಲಿ ನಡೆಸು ಎನ್ನನು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಸಮಾಚಾರ ಆಗ ಗಲಿಲೆಯ ಪ್ರಾಂತ್ಯಕ್ಕೆ ಸಾಮಂತನ ರಾಜನಾಗಿದ್ದ ಹೆರೋದನ ಕಿವಿಗೆ ಬಿದ್ದಿತು. ಅವನು ತನ್ನ ಪರಿಚಾರಕರಿಗೆ, ಮಡಿದ ಸ್ನಾನಿಕ ಯೋಹಾನನೇ ಮರಳಿ ಜೀವಂತನಾಗಿ ಬಂದಿದ್ದಾನೆ, ಆದುದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿ ಇವನಿಗಿದೆ ಎಂದನು. ಹೆರೋದನು ತನ್ನ ಸಹೋದರ ಫಿಲಿಪ್ಪನ ಧರ್ಮಪತ್ನಿಯಾದ ಹೆರೋದಿಯಳನ್ನು ಇಟ್ಟುಕೊಂಡಿದ್ದನು. ಅವಳ ಪ್ರಯುಕ್ತ ಯೋಹಾನನನ್ನು ಹಿಡಿದು ಬಂಧಿಸಿ ಸೆರೆಯಲ್ಲಿ ಹಾಕಿದನು. ಏಕೆಂದರೆ ಆತನು, ನಿನ್ನ ಸಹೋದರನ ಧರ್ಮಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ಅಕ್ರಮ ಎಂದು ಹೆರೋದನಿಗೆ ಹೇಳುತ್ತಿದ್ದನು. ಯೋಹಾನನ್ನು ಕೊಲ್ಲಿಸಬೇಕೆಂದಿದ್ದರೂ ಹೆರೋದನು ಜನರಿಗೆ ಹೆದರಿದನು, ಅವರು ಆತನನ್ನು ಪ್ರವಾದಿ ಎಂದು ಭಾವಿಸಿದರು. ಹೀಗಿರುವಲ್ಲಿ ಹೆರೋದನ ಹುಟ್ಟು ಹಬ್ಬ ಬಂದಿತು. ಹೆರೋದಿಯಳ ಮಗಳು ಆಹ್ವಾನಿತರ ಮುಂದೆ ನರ್ತನ ಮಾಡಿ ಹೆರೋದನನ್ನು ಮೆಚ್ಚಿಸಿದಳು. ಆಗ ಅವಳು ಏನು ಕೇಳಿದರೂ ಕೊಡುವುದಾಗಿ ಅವನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದನು. ಅವಳು ತನ್ನ ತಾಯಿಯ ಸಲಹೆ ಪಡೆದು, ನನಗೆ ಸ್ನಾನಿಕ ಯೋಹಾನನ ತಲೆಯನ್ನು ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಎಂದಳು. ಇದನ್ನು ಕೇಳಿ ರಾಜನಿಗೆ ವ್ಯಥೆ ಆಯಿತು. ಆದರೆ ಅತಿಥಿಗಳ ಮುಂದೆ ಮಾಡಿದ ಪ್ರಮಾಣವನ್ನು ಮುರಿಯಲಾಗದೆ ಅವಳ ಇಚ್ಛೆಯನ್ನು ಪೂರೈಸುವಂತೆ ಆಜ್ಞೆ ಮಾಡಿದನು. ಅದರಂತೆಯೇ ಆಳುಗಳನ್ನು ಕಳುಹಿಸಿ ಸೆರೆಮನೆಯಲ್ಲಿದ್ದ ಯೋಹಾನನ ತಲೆಯನ್ನು ಕಡಿಸಿದನು. ಅದನ್ನು ಒಂದು ತಟ್ಟೆಯಲ್ಲಿ ತಂದು ಆ ಹುಡುಗಿಗೆ ಕೊಡಲಾಯಿತು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತೆಗೆದುಕೊಂಡು ಹೋದಳು. ಯೋಹಾನನ ಶಿಷ್ಯರು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಅನಂತರ ಹೋಗಿ ಯೇಸುವಿಗೆ ಈ ವಿಷಯವನ್ನು ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮರಿಯೇ ಕಾರ್ಮೆಲ್ ರಾಣಿಯೇ ನಮಿಪೆವು ನಿನಗೆ ಅನುದಿನವು. ಮಾತೆಯೇ ಮರಿಯೇ ಮೋಕ್ಷ ರಾಣಿಯೇ ಕರುಣಿಸು ವರಗಳನ್ನು, ಬೆಳಗಿಸು ಮನಗಳನ್ನು. ಮಾತೆಯೇ ಮರಿಯೇ ಕಾರ್ಮೆಲ್ ರಾಣಿಯೇ ನಮಿಪೆವು ನಿನಗೆ ಅನುದಿನವು. ಮಾತೆಯೇ ಮರಿಯೇ ಮೋಕ್ಷ ರಾಣಿಯೇ ಕರುಣಿಸು ವರಗಳನ್ನು, ಬೆಳಗಿಸು ಮನಗಳನ್ನು. ಯೇಸುವನು ನಿನ್ನ ಉದರದಲ್ಲಿ ಹೊರುತ್ತಾ ದೇವರ ತಾಯಾದೆ. ದೈವವಾಕ್ಯವನು ಆಲಿಸುತ್ತಾ ಮನುಜಗೆ ರಕ್ಷಣೆ ನೀ ತಂದೆ. ಯೇಸುವನು ನಿನ್ನ ಉದರದಲ್ಲಿ ಹೊರುತ್ತಾ ದೇವರ ತಾಯಾದೆ. ದೈವವಾಕ್ಯವನು ಆಲಿಸುತ್ತಾ ಮನುಜಗೆ ರಕ್ಷಣೆ ನೀ ತಂದೆ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಮಾತೆಯೇ ಮರಿಯೇ ಕಾರ್ಮೆಲ್ ರಾಣಿಯೇ ನಮಿಪೆವು ನಿನಗೆ ಅನುದಿನವು. ಮಾತೆಯೇ ಮರಿಯೇ ಮೋಕ್ಷ ರಾಣಿಯೇ ಕರುಣಿಸು ವರಗಳನ್ನು, ಬೆಳಗಿಸು ಮನಗಳನ್ನು. ಶಿಲುಬೆಯ ನೆರಳಲಿ ಕಾಯುತ್ತಲಿ ಧೈರ್ಯವ ತುಂಬಿದೆ ಪ್ರೀತಿಯಲಿ. ನೋವನ್ನು ಸಹಿಸಿದೆ ಹೃದಯದಲ್ಲಿ ಪ್ರಭುವನು ಇರಿಸುತ್ತಾ ಮಡಿಲಿನಲಿ. ಶಿಲುಬೆಯ ನೆರಳಲಿ ಕಾಯುತ್ತಲಿ ಧೈರ್ಯವ ತುಂಬಿದೆ ಪ್ರೀತಿಯಲಿ. ನೋವನ್ನು ಸಹಿಸಿದೆ ಹೃದಯದಲ್ಲಿ ಪ್ರಭುವನು ಇರಿಸುತ್ತಾ ಮಡಿಲಿನಲಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಮಾತೆಯೇ ಮರಿಯೇ ಕಾರ್ಮೆಲ್ ರಾಣಿಯೇ ನಮಿಪೆವು ನಿನಗೆ ಅನುದಿನವು. ಮಾತೆಯೇ ಮರಿಯೇ ಮೋಕ್ಷ ರಾಣಿಯೇ ಕರುಣಿಸು ವರಗಳನ್ನು, ಬೆಳಗಿಸು ಮನಗಳನ್ನು. ಯಾರು ಯಾರು ದೇವರ ಆತ್ಮನಿಗೆ ಮನಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯಗಳು 14-15. ಪರಿಶುದ್ಧ ಆತ್ಮನೇ ವರಗಳಾದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ಪರಿಶುದ್ಧ
ಮನಸ್ಸಿಗೆ ಶಾಂತಿಯಾಗಿ ಹೃದಯಕ್ಕೆ ಪ್ರೀತಿಯಾಗಿ ದೇಹಕ್ಕೆ ಸ್ಪರ್ಶವಾಗಿ ನನ್ನಲ್ಲಿ ನೆಲೆಸಲು ಬಾ. ಮನಸ್ಸಿಗೆ ಶಾಂತಿಯಾಗಿ ಹೃದಯಕ್ಕೆ ಪ್ರೀತಿಯಾಗಿ ದೇಹಕ್ಕೆ ಸ್ಪರ್ಶವಾಗಿ ನನ್ನಲ್ಲಿ ನೆಲೆಸಲು ಬಾ. ಪರಿಶುದ್ಧ ಆತ್ಮನೇ ವರಗಳ ದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ಕಣ್ಗಳಿಗೆ ದೃಷ್ಟಿಯಾಗಿ ಕಿವಿಗಳಿಗೆ ವಾಕ್ಯವಾಗಿ ಮೂಗಿಗೆ ಪರಿಮಳವಾಗಿ ನನ್ನಲ್ಲಿ ನೆಲೆಸಲು ಬಾ. ಕಣ್ಗಳಿಗೆ ದೃಷ್ಟಿಯಾಗಿ ಕಿವಿಗಳಿಗೆ ವಾಕ್ಯವಾಗಿ ಮೂಗಿಗೆ ಪರಿಮಳವಾಗಿ ನನ್ನಲ್ಲಿ ನೆಲೆಸಲು ಬಾ. ಪರಿಶುದ್ಧ ಆತ್ಮನೇ ವರಗಳ ದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ಕೈಗಳಿಗೆ ಶಕ್ತಿಯಾಗಿ ಕಾಲ್ಗಳಿಗೆ ಮಾರ್ಗವಾಗಿ ಜೀವಕ್ಕೆ ಶ್ವಾಸವಾಗಿ ನನ್ನಲ್ಲಿ ನೆಲೆಸಲು ಬಾ. ಕೈಗಳಿಗೆ ಶಕ್ತಿಯಾಗಿ ಕಾಲ್ಗಳಿಗೆ ಮಾರ್ಗವಾಗಿ ಜೀವಕ್ಕೆ ಶ್ವಾಸವಾಗಿ ನನ್ನಲ್ಲಿ ನೆಲೆಸಲು ಬಾ. ಪರಿಶುದ್ಧ ಆತ್ಮನೇ ವರಗಳ ದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ವಿಶ್ವಾಸ ದೃಢಪಡಿಸಲು ಭಕ್ತಿಯ ಹೆಚ್ಚಿಸಲು ಶಾಂತಿಯ ನೀಡಲು ನನ್ನಲ್ಲಿ ನೆಲೆಸಲು ಬಾ. ವಿಶ್ವಾಸ ದೃಢಪಡಿಸಲು ಭಕ್ತಿಯ ಹೆಚ್ಚಿಸಲು ಶಾಂತಿಯ ನೀಡಲು ನನ್ನಲ್ಲಿ ನೆಲೆಸಲು ಬಾ. ಪರಿಶುದ್ಧ ಆತ್ಮನೇ ವರಗಳ ದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ಪರಿಶುದ್ಧ ಆತ್ಮನೇ ವರಗಳ ದಾತನೇ
ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ ಪರಿಶುದ್ಧ ಆತ್ಮನೇ ವರಗಳ ದಾತನೇ ನನ್ನಲ್ಲಿ ವಾಸಿಸ ಇಳಿದು ಬಾ ಬೇಗನೆ. ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪರಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ. ಇದನ್ನು ನಾವು ಬಲ್ಲೆವು. ದೇವರ ಪುತ್ರರಾದ ಯೇಸು ಕ್ರಿಸ್ತರಲ್ಲಿ ನೆಲೆಸಿರುವ ನಾವು ಸತ್ಯ ಸ್ವರೂಪಿಯಲ್ಲೇ ನೆಲೆಸಿದ್ದೇವೆ. ನಿಜವಾದ ದೇವರು ನಿತ್ಯ ಜೀವವು ಇವರೇ. ಯೋಹಾನನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 20 ವಾಕ್ಯ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಜಯಕಾರ ಮಾಡೋಣ ಯೇಸುವನ್ನ, ಸ್ತುತಿ ಸ್ತೋತ್ರ ಹಾಡೋಣ ಯೇಸುವನ್ನ. ಜಯಕಾರ ಮಾಡೋಣ ಯೇಸುವನ್ನ, ಸ್ತುತಿ ಸ್ತೋತ್ರ ಹಾಡೋಣ ಯೇಸುವನ್ನ. ಜಯಕಾರ ಮಾಡಿ ಸ್ತುತಿ ಸ್ತೋತ್ರ ಹಾಡಿ ಕೊಂಡಾಡುವ ನಾವು ಯೇಸುವನ್ನ. ಜಯಕಾರ ಮಾಡಿ ಸ್ತುತಿ ಸ್ತೋತ್ರ ಹಾಡಿ ಕೊಂಡಾಡುವ ನಾವು ಯೇಸುವನ್ನ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಸೇವೆಯ ಮಾಡೋಣ ಬನ್ನಿರಣ್ಣ, ಪ್ರೀತಿಯ ತೋರೋಣ ಎಲ್ಲರನ್ನ. ಸೇವೆಯ ಮಾಡೋಣ ಬನ್ನಿರಣ್ಣ, ಪ್ರೀತಿಯ ತೋರೋಣ ಎಲ್ಲರನ್ನ. ಸೇವೆಯ ಮಾಡಿ ಪ್ರೀತಿಯ ತೋರಿ ಕರೆತರುವ ನಾವು ಸರ್ವರನ್ನ. ಸೇವೆಯ ಮಾಡಿ ಪ್ರೀತಿಯ ತೋರಿ ಕರೆತರುವ ನಾವು ಸರ್ವರನ್ನ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಶುಭ
ಶುಭವಾರ್ತೆ ಸಾರೋಣ ಎಲ್ಲರಿಗೆ, ಶುಭ ಗೀತೆ ಹಾಡೋಣ ದೇವರಿಗೆ. ಶುಭವಾರ್ತೆ ಸಾರೋಣ ಎಲ್ಲರಿಗೆ, ಶುಭ ಗೀತೆ ಹಾಡೋಣ ದೇವರಿಗೆ. ಶುಭವಾರ್ತೆ ಸಾರಿ ಶುಭ ಗೀತೆ ಹಾಡಿ ಹರಸೋಣ ನಾವು ದೇವರನ್ನ. ಶುಭವಾರ್ತೆ ಸಾರಿ ಶುಭ ಗೀತೆ ಹಾಡಿ ಹರಸೋಣ ನಾವು ದೇವರನ್ನ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ ಏಕೈಕ ದೇವ. ನನ್ನ ಪ್ರೀತಿಸಿದ, ನನ್ನ ಕಾಪಾಡಿದ, ನನ್ನ ಏಕೈಕ ನಿಜ ದೇವ. ಯೇಸು ನನ್ನ ದೇವ, ಯೇಸು ನನ್ನ ಜೀವ, ಯೇಸು ನನ್ನ